ಒಂದನೇ ಒಗಟಿನ ಅರ್ಥವನ್ನು ತಿಳಿದುಕೊಂಡು ಹೋದ ಗುಣಶೇಖರ ಮತ್ತು ಮಂತ್ರಿ ಅದರ ಅರ್ಥವನ್ನು ಮಣಿಮಂಜರಿಯ ಬಳಿ ಹೇಳುತ್ತಾರೆ. ತದನಂತರ ಮತ್ತೆ ನಾಳೆ ಬನ್ನಿ ಅಂತ ಹೇಳಿ ಮಣಿಮಂಜರಿ ಹೇಳಿದಾಗ ಮತ್ತೆ ನಾಳೆ ಹೋಗ್ತಾರೆ. ನಾಳೆ ಹೋದಾಗ ಅವಳು ಇನ್ನೊಂದು ಒಗಟನ್ನು ಹೇಳ್ತಾಳೆ. ಆ ಒಗಟೇನೆಂದರೆ, ಬೆಣ್ಮನೆ ಹಿಂದಕ್ಕೆ ಮಾಡಿಕೊಂಡು ಬೇಯದ ಮನೆ ಮುಂದಕ್ಕೆ ಮಾಡಿಕೊಂಡು ಆ ಸಂದಿಲಿ ಆದ್ ಬರಬೇಕು. ಆಮ್ಯಾಲೆ ದಣುವಿಲ್ದೆ ಮುಲುಕೋನ್ ಮನೆ ಹಿಂದಕ್ಕೆ ಮಾಡಿಕೊಂಡು ಕಾಲಕ್ಕೂ ಕಲ್ಲು ಹೊರೋನ್ ಮನೆ ಮುಂದಕ್ಕೆ ಮಾಡಿಕೊಂಡು ಸಂದಿಲಿ ಹಾದು ಬರಬೇಕು. ಆಮ್ಯಾಲೆ ಕೆಮ್ಮಣ್ಣು ಗೋಡೆ ಬಿಡಬೇಕು, ಸುಣ್ಣದ ಗೋಡೆ ನಿಲ್ಲಬೇಕು. ಅಲ್ಲಿ ಮುರುಕ್ ಮರ ಕೂಡೋವಾಗ ತತ್ತಾರೆ ಮಣಿಮಂಜರಿ ಕೈಲಿ ಕಾಲುಗೆ ನೀರು ಅನ್ಬೇಕು ಅಂತ ಹೇಳಿ ಕಳಿಸ್ತಾಳೆ. ಏನಪ್ಪ ಮಾಡೋದು, ಈ ಥರ ಒಂದು ಒಗಟು ಬಂತಲ್ಲ, ಇದಕ್ಕೆ ಹೇಗೆ ಅರ್ಥ ತಿಳ್ಕೊಳ್ಳೋದು ಅಂತ ಹೇಳಿ ಮತ್ತೆ ಯೋಚನೆ ಮಾಡ್ತಾರೆ. ಸೊ ಮೊದಲನೇ ಒಗಟಿಗೆ ಹೇಗೆ ಅರ್ಥ ತಿಳ್ಕೊಂಡ್ರೋ ಅಕ್ಕ ತಂಗಿ ಗೊಂಬೆಗಳು ಬಂದು ಹೇಗೆ ಹೇಳಿದ್ವು ಅದೇ ಪ್ರಕಾರವಾಗಿ ಇವಾಗಲೂ ಹೇಳ್ಬೋದಲ್ವಾ ಅಂತ ಹೇಳ್ಬಿಟ್ಟು ಅವ್ರು ಏನು ಮಾಡ್ತಾರೆ, ಮತ್ತೆ ಬಲುಮಂಕಾಳಿ ದೇವಸ್ಥಾನಕ್ಕೆ ಬರ್ತಾರೆ. ಮತ್ತೆ ದೇವರಿಗೆ ಕೈ ಮುಗಿತಾರೆ. ನಮ್ಮ ಕಾರ್ಯ ಶುಭವಾಗ್ಲಪ್ಪ, ನಮ್ಮ ಬಂದಿರತಕ್ಕಂಥ ಕಷ್ಟ ನಿವಾರಣೆ ಮಾಡು ಅಂತ ಕೇಳಿಕೊಂಡು ಅದೇ ಕಂಬದ ಕೆಳಗಡೆಯಲ್ಲಿ ಮಲ್ಕೊಳ್ತಾರೆ. ಎಷ್ಟೊತ್ತೋ ಮಲ್ಕೊಂಡ್ರೂ ಕೂಡ ಅಲ್ಲೇನಾಗತ್ತೆ, ಅಲ್ಲಿ ಗೊಂಬೆಗಳು ಉದ್ಭವ ಆಗೋದಿಲ್ಲ ಮತ್ತು ಮಾತಾಡೋದೇ ಇಲ್ಲ. ಸೊ ಎಷ್ಟೊತ್ತು ಅಂತ ಕಾಯ್ತಾರೆ. ಆಮೇಲೆ ಹೋಗಿ ನೇರವಾಗಿ ದೇವರನ್ನೇ ಕೇಳ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ದೇವರಿಗೆ ಪೂಜೆ ಮಾಡೋಕ್ಕೆ ಗುಣಶೇಖರ ಕೂತ್ಕೊಂಡು ನನ್ನ ಕಷ್ಟ ಪರಿಹಾರ ಮಾಡು ಅಂತ ಕೇಳ್ಕೊತಾ ಇರ್ತಾನೆ. ಇನ್ನೇನು ಪ್ರತ್ಯಕ್ಷ ಆಗಲಿಲ್ಲ ಅಂತ ಹೇಳಿದ್ರೆ ನಾನು ನನ್ನ ಕತ್ತಿಯಿಂದ ನನ್ನ ತಲೆಯನ್ನು ಕಡ್ಕೊಳ್ತೀನಿ ಅಂತ ಹೇಳಿದ ಕತ್ತಿಯನ್ನು ತನ್ನ ತಲೆ ಮೇಲೆ ಇಟ್ಕೊಳ್ಳೋ ಅಷ್ಟೊತ್ತಿಗೆ ದೇವರು ಪ್ರತ್ಯಕ್ಷ ಆಗುತ್ತೆ. ಹೇಳಪ್ಪ, ನಿನ್ನ ಭಕ್ತಿಗೆ ನಾನು ಮೆಚ್ಚಿದ್ದೇನೆ, ಏನು ವರ ಬೇಕು ಕೇಳು ಅಂತ ಹೇಳ್ಬಿಟ್ಟು. ನೋಡಮ್ಮ, ನನಗೆ ಈ ಥರ ಕಷ್ಟ ಬಂದಿದೆ, ಸೊ ಈ ಕಷ್ಟವನ್ನು ಹೇಗೆ ನಾನು ನಿವಾರಿಸ್ಕೊಳ್ಬೇಕು ಅಂತ ಹೇಳಿದಾಗ ಆ ದೇವಿ ಏನು ಮಾಡ್ತಾಳೆ, ಆವಾಗ ಅದರದ ಅರ್ಥವನ್ನು ಹೇಳೋದಕ್ಕೆ ಮುಂದಾಗ್ತಾಳೆ. ಬೆನ್ಮನೆ ಹಿಂದಕ್ಕೆ ಮಾಡಿಕೊಂಡು ಅಂದರೆ ಕುಂಬಾರರು ಬೇಯಿಸಿದ ಹಂಚಿನ ಮನೆಯಿಂದ ಹಿಂದಕ್ಕೆ ಬಿಟ್ಕೊಂಡು. ಬೇಯದ ಮನೆ ಅಂತ ಹೇಳಿದ್ರೆ ಸ್ವಾಗೆ ಬರ್ಲಿನಲ್ಲಿ ಕಟ್ಟಿರ್ತಕ್ಕಂತಹ ಒಂದು ಗುಡಿಸ್ಲನ್ನು ಮುಂದಕ್ಕೆ ಬಿಟ್ಕೊಂಡು ನಡುವಿನಲ್ಲಿ ಬರಬೇಕು. ಆಮೇಲೆ ಮುಂದಕ್ಕೆ ಹೋದ ಹಾಗೆ ಅಗಸನ ಮನೆಯನ್ನು ಹಿಂದಕ್ಕೆ ಬಿಟ್ಕೊಂಡು ಕ್ಷೌರಿಕನ ಮನೆಯನ್ನು ಮುಂದಕ್ಕೆ ಬಿಟ್ಕೊಂಡು ಹಾಗೆ ಮುಂದಕ್ಕೆ ಬಂದರೆ ಒಂದು ಕೆಮ್ಮಣ್ಣು ಗೋಡೆ, ಇನ್ನೊಂದು ಸುಣ್ಣದ ಗೋಡೆ ಇರ್ತವೆ. ಸೊ ಅಲ್ಲಿ ಮುರುಕ್ ಮರ ಕೂಡೋವಾಗ ಅಂದರೆ ಬಾಗಿಲು ಮರದ್ದು, ಅದರ ತಾಳವು ಮರದ್ದು, ಅಂದರೆ ಬಾಗಿಲ್ಗರ ತಾಳ ಹಾಕುವಾಗ ಅಂದರೆ ಮನಿಕೊಳ್ಳೋ ಟೈಮು. ಸೊ ಎರಡೂ ಅಂದರೆ ಇನ್ನೇನು ಮಲ್ಕೊಳ್ಳೋ ಟೈಮಲ್ಲಿ ಹೊತ್ತಿನಲ್ಲಿ ಹೋಗ್ಬಿಟ್ಟು ನೀನು ತತ್ತಾರೆ ಮಣಿಮಂಜರಿ ಕೈ ಕಾಲಿಗೆ ನೀರು ಅಂಥೇಳಿ ಕೇಳಬೇಕು ಅಂತ ಹೇಳ್ತಾಳೆ. ಸೊ ಇನ್ನೇನು ಹೊರಡಕ್ಕೆ ರೆಡಿ ಆಗ್ತಾ ಇರ್ತಾರೆ. ಸೊ ರೆಡಿ ಆದರೂ ಕೂಡ ಇರಪ್ಪ, ಇನ್ನೂ ಸ್ವಲ್ಪ ಇದೆ ಅಂತ ಹೇಳ್ಬಿಟ್ಟು, ಇನ್ನೊಂದು ಒಗಟಿದೆ ಅಂತ ಹೇಳ್ಬಿಟ್ಟು ಆವಾಗ ಹೇಳ್ತಾಳೆ. ಸೊ ಆ ಒಗಟಿಗೂ ಇವಾಗಲೇ ಅರ್ಥವನ್ನು ಹೇಳ್ತೀನಿ ಅಂತ ಹೇಳ್ಬಿಟ್ಟು ಆ ಒಗಟು ಮತ್ತು ಅರ್ಥ ಎರಡನ್ನೂ ಕೂಡ ಹೇಳ್ತಾಳೆ. ಒಂದು ಹೊಂಟು ಹೇಳ್ತಾಳೆ. ಅದೇನು ಅಂದರೆ, ತಲೆ ಕಡೆಯಿಂದ ಬಂದರೆ ಅಣ್ಣ, ಕಾಲು ಕಡೆಯಿಂದ ಬಂದರೆ ತಮ್ಮ, ಬಲಮಗ್ಗುಲಲ್ಲಿ ಬಂದರೆ ತಂದೆ, ಎಡಮಗ್ಗುಲಲ್ಲಿ ಬಂದರೆ ಮೈದ, ಎತ್ತ ಕಡೆಯಿಂದ ಬತ್ತೀಯೋ ನನ್ನ ಮುತ್ತಿನಂಥ ಯಜಮಾನ ಅಂತ ಅವಳು ನಿನಗೆ ಒಗಟನ್ನು ಕೇಳ್ತಾಳೆ. ಆ ಒಗಟಿಗೆ ನೀನೇನು ಉತ್ತರ ಹೇಳಬೇಕು ಅಂತ ಹೇಳಿದ್ರೆ, ನಿನ್ನ ಬಲಗೈಯನ್ನು ತೋರಿಸ್ಬಿಟ್ಟು ಇದರಲ್ಲಿ ಎಷ್ಟು ಬೆರಳಿದೆ ಅಂತ ಕೇಳಬೇಕು. ಅವಳು ಅದಕ್ಕೆ 5 ಅಂತ ಹೇಳ್ತಾಳೆ. ಆಮೇಲೆ ನಿನ್ನ ಎಡಗೈಯ ಬೆರಳನ್ನು ತೋರಿಸ್ಬಿಟ್ಟು ಇದರಲ್ಲಿ ಎಷ್ಟು ಬೆರಳಿದೆ ಅಂತ ಹೇಳಿ ಕೇಳಬೇಕು. ಅವಳು ಅವಾಗ 5 ಅಂತ ಹೇಳ್ತಾಳೆ. ಆಗ ಎರಡೂ ಕೈ ಬೆರಳುಗಳನ್ನು ತೋರಿಸಿದಾಗ ಎಷ್ಟು ಅಂತ ಅವಳು ಕೇಳಿದಾಗ ಅವಳು 10 ಅಂತಾಳೆ. ಆಗ ನೀನು ಹಿಂದೆ ಮುಂದೆ ನೋಡದೆ ಮಂಚವನ್ನು 10 ಅಂತ ಹೇಳಬೇಕು ಅಂತ ಹೇಳಿಬಿಟ್ಟು ನಿನ್ನ ಕಾರ್ಯ ಶುಭವಾಗ್ಲಪ್ಪ ಅಂತ ಹೇಳಿಬಿಟ್ಟು ವರವನ್ನು ಕೊಟ್ಬಿಟ್ಟು ಬಲುಮಂಕಾಳಿ ದೇವತೆ ಮಾಯ ಆಗಿ ಹೋಗ್ತಾಳೆ. ಅದಾದಮೇಲೆ ಗುಣಶೇಖರ ಮತ್ತು ಮಂತ್ರಿ ಇಬ್ಬರೂ ಕೂಡ ಹೊರಟು ಬರ್ತಾರೆ. ಬಂದು ಮಣಿಮಂಜರಿಗೆ ಎರಡೂ ಒಗಟುಗಳ ಅರ್ಥವನ್ನು ಹೇಳ್ತಾರೆ. ಅರ್ಥವನ್ನು ಹೇಳಿದ ಮೇಲೆ ಮಣಿಮಂಜರಿ ಇನ್ನು ನಾನು ನಿನ್ನನ್ನು ಮದುವೆ ಆಗ್ತೀನಿ ಅಂತ ಹೇಳಿಬಿಟ್ಟು ಅವಳು ಮದುವೆ ಆಗೋದಕ್ಕೆ ರೆಡಿ ಆಗ್ತಾಳೆ. ಸೊ ಮದುವೆ ಆಗೋದಕ್ಕೆ ರೆಡಿಯಾಗಿದ್ದ ತಕ್ಷಣ ಏನು ಮಾಡ್ತಾನೆ ಗುಣಶೇಖರ ಅಂತ ಹೇಳಿದ್ರೆ, ಇಷ್ಟು ದಿನ ಒಗಟನ್ನು ಬಿಡ್ಸೋಕ್ಕಾಗದೇ ಇರತಕ್ಕಂತಹ ರಾಜಕುಮಾರರೆಲ್ಲರೂ ಇದ್ರಲ್ಲ, ಅವರೆಲ್ಲರನ್ನು ಸೆರೆವಾಸದಿಂದ ಬಿಡಿಸ್ಬಿಟ್ಟು ಇನ್ನು ಮಣಿಮಂಜರಿಯನ್ನು ಊರಿಗೆ ತಳಿರು ತೋರಣವನ್ನೆಲ್ಲ ಕಟ್ಟಿಸೋದ್ರ ಮೂಲಕವಾಗಿ ತುಂಬ ವಿಜೃಂಭಣೆಯಿಂದ ಮಣಿಮಂಜರಿನ ಮದುವೆಯಾಗಿ ತನ್ನ ಊರಿಗೆ ಅವನು ಕರ್ಕೊಂಬರೋದಕ್ಕೆ ಮುಂದಾಗ್ತಾನೆ. ಸೊ ಇದು ಒಂದು ಜನಪದ ಕತೆ. ಸೊ ಜನಪದ ಕತೆ ನಮಗೇನನ್ನು ತೋರಿಸ್ತಾ ಹೋಗ್ತಾ ಇದೆ ಅಂತ ಹೇಳಿದ್ರೆ, ಒಂದು ಕಾರ್ಯವನ್ನು ಮಾಡಬೇಕಾದಾಗ ಅಂದರೆ ಪ್ರಾಮಾಣಿಕವಾಗಿ ನಾವು ಒಂದು ಕೆಲಸವನ್ನು ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ ಆ ಪ್ರಾಮಾಣಿಕತೆಗೆ ಮೆಚ್ಚಿ ನಮ್ಮ ಹಿಂದೆ ಯಾರಾದರೂ ಒಬ್ಬರು ಬ್ಯಾಕಪ್ ಆಗಿ ನಿಂತ್ಕೊಳ್ತಾರೆ. ಸೊ ಇಲ್ಲಿ ಇವನ ಪ್ರಾಮಾಣಿಕ ಕೆಲಸಕ್ಕೆ ಯಾರು ಬ್ಯಾಕಪ್ ಆಗಿ ನಿಂತ್ಕೊಂಡ್ರು ಅಂತ ಹೇಳಿದ್ರೆ ಒಂದು ದೇವತೆ ಬ್ಯಾಕಪ್ ಆಗಿ ನಿಂತ್ಕೊಳ್ತು. ಹಾಗೆ ನಾವು ಮಾಡ್ತಾ ಇರ್ತಕ್ಕಂಥ ಕೆಲಸವನ್ನು ನಾವು ಪ್ರಾಮಾಣಿಕರಾಗಿ ಮಾಡಬೇಕು. ಸೊ ಅದರಲ್ಲಿ ನಮ್ಮದು ಶ್ರದ್ಧೆಯನ್ನು ನಾವು ಹಾಕಿದಾಗ ಏನಾಗುತ್ತೆ, ಆ ಕೆಲಸ ಅಂತಕ್ಕಂಥದ್ದು ಪೂರ್ಣವಾಗಿ
ಫಲಸಿದ್ಧಿಯನ್ನು ಕೊಡುತ್ತೆ. ನಾವು ಅಪೂರ್ಣವಾಗಿ ತೊಡಗಿಸ್ಕೊಳ್ಳಿಲ್ಲ ಅಂತ ಹೇಳಿದ್ರೆ ಆ ಕೆಲಸ ನಮ್ಮಿಂದ ಆಗೋದಿಲ್ಲ. ಸೊ ಆದ್ದರಿಂದ ಇಂತಹ ಸಣ್ಣ ಕಥೆಗಳು ನಮಗೆ ಎಷ್ಟೆಲ್ಲ ದೊಡ್ಡದಾಗಿರ್ತಕ್ಕಂಥ ಮೌಲ್ಯಗಳನ್ನು ಹೇಳ್ಕೊಡ್ತವೆ ಅನ್ನೋದನ್ನು ಕೂಡ ಈ ಒಂದು ಕಥೆಯ ಮೂಲಕವಾಗಿ ನಾವು ತಿಳ್ಕೊಳ್ಬೋದು.